ಮಗ ನಾನು ಇನ್ಮೇಲೆ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಇನ್ಮೇಲೆ ಯಾರ ಮೇಲೂ ಏನು ಯಾವ ಥರದ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಾರ್ದು ಮಗ. ಎಕ್ಸ್ಪೆಕ್ಟೇಷನ್ ಹರ್ಟ್ಸ್. ಹೌದಾ? ಹೆಂಗೆ? ಈಗ ಮೊನ್ನೆ ನೀನು ನನ್ನ ರೂಮಿಗೆ ಬರ್ತಿದ್ದೆ. ನಾನೆಲ್ಲ ಬರುವಾಗ 1 kg ಚಿಕನ್ನು, ಮಟನ್ನು, ಅಥವಾ 2 ಬಿಯರು, ಅಟ್ಲೀಸ್ಟ್ 2 ಚಿಪ್ಸ್ ಪ್ಯಾಕೆಟಾರು ಇಟ್ಕೊಂಬರ್ತಾನೆ ಅಂತ ಅಂದ್ಕೊಂಡೆ. ನೀನು ಬರೀ ಕೈಲಿ ಬಂದೆ. ಅಲ್ಲ, ನೀನು ಏನೂ ತಂದಿಲ್ಲ ಅಂದಂಗೇನು ಬೇಜಾರಿಲ್ಲ, ಬಟ್ ಏನಾರು ತರ್ತಿ ಅಂತ ಅಂದ್ಕೊಂಡೆ ನೋಡು, ಅದು ತಪ್ಪು. ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಮಗ. ಹೌದು, ಕರೆಕ್ಟು. ಮೊನ್ನೆ ನಾವಿಬ್ಬರು ಟೀ ಅಂಗಡಿ ಹತ್ರ ಕಾಫಿ ಕುಡಿಯೋಕೆ ಹೋಗಿದ್ವಲ್ಲ, ನೀನು ಕೌಂಟರ್ ಹತ್ರ ಹೋಗಿದ್ದು ನೋಡಿ ನೀನೇ ಪೇ ಮಾಡ್ತೀಯ ಅನ್ಕೊಂಬಿಟ್ಟೆ. ಆಮೇಲೆ ನೀನು ಎಗ್ ಪಪ್ಸ್ ತಂದೆ. ಅಲ್ಲ, ನೀನು ಪೇ ಮಾಡಿದ ಅಂತ ನನಗೇನು ಬೇಜಾರಿಲ್ಲ, ನಾನೇ ಪೇ ಮಾಡಿಬಿಡ್ತೀನಿ, ಟೀ ದುಡ್ತಾನೆ. ಬಟ್ ನೀನು ಪೇ ಮಾಡ್ತೀಯ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ನೋಡು, ಅದು ನನ್ನ ತಪ್ಪು. ಎಕ್ಸ್ಪೆಕ್ಟೇಷನ್ ಹರ್ಟ್ಸ್. ಕರೆಕ್ಟ್. ಆಮೇಲೆ ಅವತ್ತು ಬಿರಿಯಾನಿ ಆರ್ಡರ್ ಮಾಡಿದ್ವಲ್ಲ, ಆರ್ಡರ್ ಬಂದಿದ ತಕ್ಷಣ ಓಡೋದಲ್ಲ ಇಸ್ಕೊಂಬರ್ತೀನಿ ಅಂತ, ನಾನೆಲ್ಲೋ ನೀನು ಪೇ ಮಾಡಿ ಸ್ಪ್ಲಿಟ್ ಹಾಕಲ್ಲ ಅಂತ ಅಂದ್ಕೊಂಡಿದ್ದೆ. ನೀನು ಸ್ಪ್ಲಿಟ್ ಹಾಕಿದ್ದು ನನಗೇನು ಬೇಜಾರಿಲ್ಲ, ಎಷ್ಟು ಅಂತ ನೀನು ಒಬ್ಬನೇ ಖರ್ಚು ಮಾಡ್ತೀಯ. ಬಟ್ ಸ್ಪ್ಲಿಟ್ ಹಾಕಲ್ಲ ಅಂತ ಅಂದ್ಕೊಂಡಿದ್ದೆ ನೋಡು, ಅದು ತಪ್ಪು. ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಮಗ. ಎಕ್ಸ್ಪೆಕ್ಟೇಷನ್ ಹರ್ಟ್ಸ್. ಮೊನ್ನೆ ಮ್ಯಾಚಲ್ಲಿ ನಾನು ಓಪನಿಂಗ್ ಕಳಿಸ್ತೀಯ ಅಂತ ಅಂದ್ಕೊಂಡಿದ್ದೆ. ನೀನು ಕಳಿಸಿಲ್ಲ ಅಂತ ನನಗೇನು ಬೇಜಾರಿಲ್ಲ, ಬಟ್ ನೀನು ಕಳಿಸ್ತೀಯ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ನೋಡು, ಅದು ತಪ್ಪು. ಎಕ್ಸ್ಪೆಕ್ಟೇಷನ್ ಹರ್ಟ್ಸ್. ಅಲ್ಲ, ಈಗೇನು ನಾನೇನೋ ಹೇಳಿದೆ ಅಂತ ನಿನ್ನ ಹತ್ರ ವ್ಯಾಲಿಡ್ ರೀಸನ್ಸ್ ಇಲ್ಲದೆ ಇದ್ರು ಏನೇನೋ ಸೇರಿಸಿ ಹೇಳ್ತಾ ಇದೆಯಾ? ಅಲ್ಲ, ನಾನು ಹೋಗ್ತಾ ಇದ್ದೀನಿ, ಹೋಗ್ಬೇಡ ಮಗ ಅಂತ ಒಂದು ಮಾತು ಹೇಳಿದ ನೀನು. ಅಲ್ಲ, ನೀನು ನನಗೆ ಹೋಗ್ಬೇಡ ಅಂತ ಹೇಳಿಲ್ಲ ಅಂತ ನನಗೇನು ಬೇಜಾರೇನಿಲ್ಲ, ಬಟ್ ನಾನು ಆ ಥರ ಅಂತಾನೆ ಅಂತ ಅನ್ಕೊಂಡೆ ನೋಡು, ಅದು ನನ್ನ ತಪ್ಪು. ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಮಗ. ಎಕ್ಸ್ಪೆಕ್ಟೇಷನ್ ಹರ್ಟ್ಸ್.